ಪ್ರೈಮ್ ಮಿನಿಸ್ಟ್ರ್ ಮಗ ಒಂದು ಅದು ಕೇಂದ್ರ ಮಂತ್ರಿ, ಕ್ಯಾಬಿನೆಟ್ ಮಂತ್ರಿ ತೂಕವಾಗಿ ಮಾತಾಡಬೇಕು. ನಿಜಾಂಶ ಅಟ್ಲೀಸ್ಟ್ ಒಂದು 10% ಆದರೂ ಇರುವಂಥ ಕೆಲಸ ಆಗಬೇಕು. ಈ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಏನು ನೆನ್ನೆಲ್ಲ ಬಂಬಡಿ ಬಾಚಾಸ್ಬಿಟ್ರು. ನಾನು ಡಿ ಕೆ ಶಿವಕುಮಾರ್ನ ಆಹ್ವಾನ ಕೊಡ್ತಾ ಇದ್ದೀನಿ, ಬರಬೇಕು, ಡಿಸ್ಕಸ್ ಮಾಡುವಂಥದ್ದಕ್ಕೆ ಬರಬೇಕಿಲ್ಲಿ, ಚರ್ಚೆ ಮಾಡೋಣ. ಅದು ಯಾರು ಟೌನ್ಶಿಪ್ನ ಫಸ್ಟು ನೋಟಿಫೈ ಮಾಡಿದ್ದು, ಅದು ಏನು ಕತೆ, ಅದು ಏನು ಎಷ್ಟು ಮಟ್ಟಿಗೆ ಎಷ್ಟು ರೈತರಿಗೆ ಅನ್ಯಾಯ ಆಗ್ತಾಯಿದೆ ಅನ್ನುವಂಥದ್ದೆಲ್ಲ ಹೇಳಿಕೆ ಕೊಟ್ಟು ಅವರಿಗೆ ಪಂಥವಾನಕ್ಕೆ ಆಹ್ವಾನ ಕೊಟ್ಟರು. ಈಗ ಡಿ ಕೆ ಶಿವಕುಮಾರ್ ಅವರು 26ನೇ ತಾರೀಕು ನೀವು ಬೆಳಗ್ಗೆ 11 ಗಂಟೆಗೆ ದಯಮಾಡಿ ವಿಧಾನಸೌಧಕ್ಕೆ ಬನ್ನಿ, ವಿಧಾನಸೌಧದಲ್ಲಿ ಕೂತ್ಕೊಂಡು ನಾವಿಬ್ಬರು, ನೀವು ಮತ್ತು ನಿಮ್ಮ ಜೊತೆಯಲ್ಲಿ ಒಂದು 5 ಜನ ಸುಪ್ರೀಂ ಕೋರ್ಟ್ ಲಾಯರ್ನ ಬೇಕಾದ್ರೆ ಕರ್ಕೊಂಬನ್ನಿ, ಕೂತು ನಾವು ಚರ್ಚೆ ಮಾಡಿ ಏನು ಅನ್ನುವಂಥ ಕಂಡಿಡ್ಕೊಂಡು ಆದಮೇಲೆ ನಾವು ರೈತ ಹತ್ರ ಹೋಗಿ ರೈತರನ್ನ ಕನ್ವಿನ್ಸ್ ಮಾಡುವಂಥದ್ದು, ಇಲ್ಲ ರೈತರಿಗೆ ಏನು ಹೇಳಬೇಕು ಅದು ಹೇಳುವಂಥ ಕೆಲಸವನ್ನು ಮಾಡೋಣ ಅಂತ ಒಂದು ಪತ್ರವನ್ನು ಬರೆದ್ರೆ 10 ನಿಮಿಷದಲ್ಲಿ ಮತ್ತೆ ವಾಪಸ್ ಇನ್ನೊಂದು ಪತ್ರ ಬರೀತಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ಡಿ ಕೆ ಶಿವಕುಮಾರ್ಗೆ. ನಾನು 26ನೇ ತಾರೀಕು ನಂದು ಬೇರೆ ಯಾವುದೋ ಕಾರ್ಯಕ್ರಮಗಳಿದ್ದಾವೆ, ಅದಕ್ಕೋಸ್ಕರ ಬರೋಕ್ಕಾಗ್ತಾಯಿಲ್ಲ, 27ನೇ ತಾರೀಕು ಇಟ್ಕೊಳ್ಳಿ, 27ನೇ ತಾರೀಕು ನೀವು ಬಿಡದಿ ಟೌನಲ್ಲಿರುವಂಥ ಯಾವುದೋ ಒಂದು ಹಳ್ಳಿಗೆ ಆ ಜಾಗಕ್ಕೆ ಬರಬೇಕು ನೀವು ಅನ್ನುವಂಥದ್ದು ಹೇಳುವಂಥ ಕೆಲಸವನ್ನು ಮಾಡ್ತಾರೆ. ಅಂದರೆ ಇದು ಅರ್ಥ ಏನು? ಹಿಟ್ ಆ್ಯಂಡ್ ರನ್ ಮಾಸ್ಟರ್ ಕುಮಾರಸ್ವಾಮಿಯವರು ಈಸ್ ವೆರಿ ಪಾಪ್ಯುಲರ್ ಆ್ಯಂಡ್ ಫೇಮಸ್ ಇನ್ ದ ಕಂಟ್ರಿ ಆ್ಯಸ್ ಅನ್ ಹಿಟ್ ಆ್ಯಂಡ್ ರನ್ ಮಾಸ್ಟರ್. ಬರೀ ಹಿಟ್ ಆ್ಯಂಡ್ ರನ್ ಹೇಳಿಕೆಗಳನ್ನು ಕೊಟ್ಟು ಪಲಾಯನ ಮಾಡುವಂಥ ಒಬ್ಬ ವ್ಯಕ್ತಿ ಅಲ್ಲ ಸ್ವಾಮಿ. ಅದನ್ನು ನೋಟಿಫೈ ಮಾಡಿದ್ದು 2006ನೇ ಇಸ್ವಿನಲ್ಲಿ. ಯಾರು? ನೀವು ಮುಖ್ಯಮಂತ್ರಿಗಳಾಗಿದ್ದಾಗ ನೋಟಿಫೈ ಮಾಡಿದಂಥದ್ದು. ಇಡೀ ಬಿಡದಿ, ಎಂಟೈರ್ ಬಿಡದಿಯಲ್ಲಿ ಸುಮಾರು ಒಂದು 12,000 ಎಕರೆಷ್ಟು ನೋಟಿಫೈ ಮಾಡಿ ಅವತ್ತಿಂದ ಇಲ್ಲಿವರೆಗೆ ರೆಡ್ ಝೋನ್ ಅಂತ ಡಿಕ್ಲೇರ್ ಮಾಡಿ ಅಲ್ಲಿ ರೈತರು ಅರ್ಧ ಎಕರೆ ಜಮೀನು ಕೂಡ ಮಾರಕ್ಕಾಗದೇ ಇರುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಂಥ ಕೀರ್ತಿ ನಿಮಗೆ ಸೇರಿದ್ದು. ನೀವು ರೆಡ್ ಝೋನ್ ಅಂತ ಡಿಕ್ಲೇರ್ ಮಾಡಿ ಆದಮೇಲೆ ಅದಾದಮೇಲೆ ಏನು ತಗೊಂಡ್ರಿ? ಮತ್ತೆ ಇನ್ನೊಂದು ಸರಿ ಮುಖ್ಯಮಂತ್ರಿ ಆದ್ರಲ್ಲಿ 2018ರಲ್ಲಿ ಅವಾಗ ಏನು ಮಾಡಿದ್ರಿ ನೀವು? ಟೌನ್ಶಿಪ್ ಕಟ್ಕೊಟ್ರಾ, ಇಲ್ಲ ರೈತ ಜಮೀನು ತಗೊಬಾರ್ದು ಅನ್ನುವಂಥದ್ದು ಉದ್ದೇಶ ನಿಮ್ಮ ಮೈಂಡಲ್ಲಿ ಇದ್ದಿದ್ರೆ ಅವಾಗ ನೋಟಿಫೈ ಮಾಡಿದ್ದಂಥ ಡಿನೋಟಿಫೈ ಮಾಡುವಂಥ ಕೆಲಸವನ್ನು ಮಾಡಬೇಕಾಗಿತ್ತು. ನೀವು ಎಲ್ಲವೂ ಸೇರಿ ಇಂಥವರೆಗೂ ನೋಟಿಫೈ ಮಾಡಿರುವಂಥದ್ದಕ್ಕೆ, ಬಿಡದಿ ಟೌನ್ಶಿಪ್ನ ತರುವಂಥದ್ದಕ್ಕೆ ಕಾರಣಕರ್ತರಾಗಿರುವಂಥದ್ದು ಎಚ್ ಡಿ ಕುಮಾರಸ್ವಾಮಿ ಮತ್ತು ಬಿ ಜೆ ಪಿಯವರ ಕಾಲದಲ್ಲಿ. ಬಿ ಜೆ ಪಿಯವರು ಯಡಿಯೂರಪ್ಪನವರಿದ್ದಾಗ, ಸದಾನಂದ ಗೌಡ ಇದ್ದಾಗ, ಮತ್ತು ಜಗದೀಶ್ ಶೆಟ್ಟರ್ ಇದ್ದಾಗ ಇಂಡಸ್ಟ್ರೀಸ್ಗೆ ಅಂತ KEDB ಮೂಲಕ ಸುಮಾರು 912 ಎಕರೆನ ಅಕ್ವೈರ್ ಮಾಡಿಕೊಂಡು ಎಲ್ರಿಗೂ ಹಂಚಾಗಿದೆಯಲ್ಲ, ಅದು ಅವಾಗ ನಿಮಗೆ ಫಲವತ್ತಾದ ಭೂಮಿ, ರೈತರ ಭೂಮಿ ಕಿತ್ಕೊಂಬಾರ್ದು ಅನ್ನುವಂಥದ್ದು ಮೈಂಡಲ್ಲಿ ಇರಲಿಲ್ವಾ? ಈಗ ನೀವು ಇಂಥ ಒಂದು ಕಳ್ಳಾಟ ಆಡುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಡಿ ಕೆ ಶಿವಕುಮಾರ್ ಒಬ್ಬ ಒಕ್ಕಲಿಗ ಸಮುದಾಯದ ಮುಖಂಡ, ಮುಖ್ಯಮಂತ್ರಿ ಆಗಿರುವಂಥದ್ದು ನೀವು ಸಹಿಸ್ತಾ ಇಲ್ಲ. ಇದು ದುರಂತ. ನಮ್ಮ ರಾಜ್ಯದ ದುರಂತವೋ ಇಲ್ಲ ಆ ಸಮುದಾಯದ ದುರಂತವೋ ನನಗೆ ಅರ್ಥ ಆಗ್ತಾ ಇಲ್ಲ. ನೀವು ಸ್ಟಾಟಿಸ್ಟಿಕ್ಸ್ ದಯಮಾಡಿ ಅದಕ್ಕೆ ಉತ್ತರ ಕೊಡಿ. ನಾನು ಮೊನ್ನೆ ಒಂದು ಪ್ರೆಸ್ ಮೀಟ್ ಮಾಡಿ ಬೆಂಗಳೂರಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದೆ. ಒಟ್ಟು 7,483 ಎಕರೆ ನೋಟಿಫೈ ಆಗಿದೆ. ಅದರಲ್ಲಿ ಇರುವಂಥ ರೈತರು ಎಷ್ಟು? ರೈತರ ಸಂಖ್ಯೆ 6,434 ರೈತರು. 6,434 ರೈತರಲ್ಲಿ ಯಾರ್ಯಾರು ಭೂಮಿ ಕೊಡುವಂಥದ್ದಕ್ಕೆ ಇಂಟ್ರೆಸ್ಟ್ ಇದೆ, ಯಾರ್ಯಾರಿಗೆ ಇಂಟ್ರೆಸ್ಟ್ ಇಲ್ಲ ಅನ್ನುವಂಥದ್ದು BMRD ಅವರು ಪೇಪರ್ ನೋಟಿಫಿಕೇಷನ್ ಕೊಟ್ಟು ಪ್ರತಿಯೊಬ್ಬರಿಗೂ ನೋಟಿಸ್ ಸರ್ವ್ ಮಾಡಿದಾಗ ನಮಗೆ ಯಾವ ಕಾರಣಕ್ಕೂ ನಾವು ಭೂಮಿಯನ್ನು ಕೊಡಲ್ಲ ಅಂತ ರೈಟಿಂಗಲ್ಲಿ ಕೊಟ್ಟಂಥ ರೈತರ ಸಂಖ್ಯೆ 1,347 ಅಷ್ಟೇ. 34 ರೈತರ ಪೈಕಿ 1,347 ರೈತರು ನಾವು ಕೊಡಲ್ಲ ಅಂತ ರೈಟಿಂಗಲ್ಲಿ ಕೊಟ್ಟಿದ್ದರು. ಆ 1,347 ರೈತರುಗಳನ್ನು BMRD ಅವರು ಒಂದು ನೋಟಿಸ್ ಕೊಟ್ಟು ಅವರ ಪರ್ಸ್ನಲ್ಲಾಗಿ ಅವ್ರು ಹಿಯರಿಂಗ್ ಮಾಡೋಣ ಅಂದ್ಬಿಟ್ಟು ಅವ್ರು ಕರೆಸಿದಾಗ 247 ರೈತರು ಬರಲೇ ಇಲ್ಲ. ಇನ್ನು 265 ರೈತರು ನಾವು ಯಾವ ಕಾರಣಕ್ಕೂ ಭೂಮಿಯನ್ನು ಕೊಡುವಂಥದ್ದಕ್ಕೆ ನಮಗೇನು ಸಮಸ್ಯೆ ಇಲ್ಲ, ಬಟ್ ಈ ರೇಟ್ಗೆ ನಾವು ಒಪ್ಪಿಗೆ ಇಲ್ಲ, ನಮಗೆ 2,40,00,000 ರೂಪಾಯಿ ಏನು ನೀವು ಕೊಡ್ತಿದ್ದೀರಿ ಅದು ನಮ್ಗೆ ಒಪ್ಪಿಗೆ ಇಲ್ಲ ಅಂತ ಅಂದರು 265. ಇನ್ನು ಉಳಿದ ಎಷ್ಟು ರೈತರು ನಾವು ಯಾವ ಕಾರಣಕ್ಕೂ ಭೂಮಿನೇ ಕೊಡೋದೇ ಇಲ್ಲ ಅನ್ನುವಂಥ ರೈತ ಸಂಖ್ಯೆ ಎಷ್ಟು? 663 ಅಷ್ಟೇ. 6,483ರಲ್ಲಿ 663 ರೈತರು ಮಾತ್ರ ಕೊಡಲ್ಲ. ಅಂದರೆ ನಮ್ಮಲ್ಲೆಲ್ಲ ಡಾಕ್ಯುಮೆಂಟ್ಸ್ ಇದೆ, ದಾಖಲೆಗಳಿದ್ದಾವೆ. ಆ ದಾಖಲೆಗಳ ಸಮೇತ ನಿಮಗೆ ವಿವರಣೆ ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ದಯಮಾಡಿ ಬನ್ನಿ, ವಿಧಾನಸೌಧದಲ್ಲಿ ಫಸ್ಟ್ ಚರ್ಚೆ ಮಾಡಿ ಮುಖ್ಯಮಂತ್ರಿಗಳ ಹತ್ರ, ಆಮೇಲೆ ನೀವು ಎಲ್ಲಿ ಕರಿತೀರೋ ಅಲ್ಲಿಗೆ ಬರುವಂಥ ಕೆಲಸವನ್ನು ಮುಖ್ಯಮಂತ್ರಿಗಳು ಆದಿಯಾಗಿ ಸರ್ಕಾರನೇ ಬರುತ್ತೆ. ಅದು ಬಿಟ್ಬಿಟ್ಟು ರಾಜಕೀಯ ಮಾಡುವಂಥ ಕೆಲಸವನ್ನು ದಯಮಾಡಿ ಮಾಡಬೇಡಿ. ಆಮೇಲೆ ನೀವು ಮತ್ತು ನಿಮ್ಮ ಮಗ ಹೇಳ್ತಾ ಇರುವಂಥದ್ದೇನು, ಇಡೀ ಬಿಡದಿ ಟೌನ್ಶಿಪ್ಪಲ್ಲಿ 33,000 ಕೋಟಿ ಲೂಟಿ, 40,000 ಕೋಟಿ ಲೂಟಿ. ಆ ಬಾಯಿಗೆ ಅದೇನು ಬೀಗನೇ ಇಲ್ವೇನ್ರಿ? ನಾಲಿಗೆಗೆ ಏನು ಕಡಿವಾಣನೇ ಇಲ್ವಾ? 2 ಸರಿ ಮುಖ್ಯಮಂತ್ರಿಗಳಾಗಿದ್ದರು. 33,000 ಕೋಟಿ ಲೂಟಿ ಅಂಗಡಿ ಆಗುತ್ತೆ. ದಯಮಾಡಿ ಸ್ವಲ್ಪ ವಿವರಣೆಯನ್ನು ಕೊಡ್ರಿ ಜನಗಳಿಗೆ. ಆ ಕಾರ್ಯ ಟೌನ್ಶಿಪ್ದು
ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ತಮ್ಮ ಮೂಲಕ ನಾನು ಜನಸಾಮಾನ್ಯ ತಿಳಿಸುವಂಥದ್ದು ಇಷ್ಟಪಡ್ತೀನಿ. ಇದು ಇಂಡಸ್ಟ್ರಿಯಲ್ ಕಾರಿಡಾರ್ ಕಮ್ ರೆಸಿಡೆನ್ಷಿಯಲ್ ಕಾರಿಡಾರ್ ಅಂತ. ಇಂಡಸ್ಟ್ರಿಯಲ್ ಕಾರಿಡಾರ್ ಕಮ್ ರೆಸಿಡೆನ್ಷಿಯಲ್ ಕಾರಿಡಾರ್ ಅಂದರೆ ಅಲ್ಲಿ ಯಾವ ಕಾನ್ಸೆಪ್ಟಲ್ಲಿ ಅದನ್ನು ಬಿಡದಿ ಟೌನ್ನ ಮಾಡ್ತಾ ಇದ್ದಾರೆ ಅಂದರೆ ವರ್ಕ್ ಲೀವ್ ಆ್ಯಂಡ್ ಪ್ಲೇ, ವರ್ಕ್ ಲೀವ್ ಪ್ಲೇ ಅಂದರೆ ಇಂಡಸ್ಟ್ರೀಸ್ನವರಿಗೆ ನಾವು ಜಾಗ ಕೊಡ್ತೀವಿ, ಅವರ ವರ್ಕರ್ಸ್ಗೆ ಅಪಾರ್ಟ್ಮೆಂಟ್ನ ಕಟ್ಟಿ ಮನೆಗಳನ್ನು ಕೊಡ್ತಾರೆ. ನಾವು ಯಾರಿಗೂ ಸೈಟ್ನ ಸಪ್ರೇಟ್ ಮಾಡಿ ಸೈಟ್ನ ಮಾರುವಂಥ ವ್ಯವಸ್ಥೆ ಮಾಡಿದಿಲ್ಲ, ಇಂಡಸ್ಟ್ರೀಸಿಗೆ ಕೊಡುವಂಥದ್ದು. ಟೌನ್ಶಿಪ್ ಟೌನ್ಶಿಪ್ ಇಡೀ ದೇಶದಲ್ಲಿ 300 ಟೌನ್ಶಿಪ್ ನಿರ್ಮಾಣ ಆಗಿವೆ ಕಳೆದ 10 ವರ್ಷದಿಂದ ನರೇಂದ್ರ ಮೋದಿಯವರು ಪ್ರೈಮ್ ಮಿನಿಸ್ಟರ್ ಆದಮೇಲೆ. ಇದು ಒಂದು ಟೌನ್ಶಿಪ್ಪು ಇಂಡಸ್ಟ್ರೀಸ್ನವ್ರಿಗೆ ಕೊಟ್ಟ ಮೇಲೆ ಅವರು ನಿರ್ಮಾಣ ಮಾಡಿ ಅವರ ಜನಗಳಿಗೆ ಅಲ್ಲಿ ವರ್ಕ್ ಮಾಡುವಂಥ. ಯಾಕೆಂದರೆ ಇಂಡಸ್ಟ್ರೀಸ್ನವರು ವರ್ಕ್ ಮಾಡಿ ಮತ್ತು ಸಿಟಿ ಒಳಗಡೆ ಬಂದು ಹೋಗೋದು ಬರೋದು ತಲೆನೋವು, ಎಡ್ಡೇಕು, ಬೆಂಗಳೂರು ಟ್ರಾಫಿಕ್ಕು ಸಾಕಾಗೋಗಿದೆ ಅಂತ ಇಂಡಸ್ಟ್ರಿಯಲ್ ಅಸೋಸಿಯೇಷನವರು ನಿರಂತರವಾಗಿ ಮನವಿ ಮಾಡ್ತಾ ಇದ್ದಾರೆ. ನಮಗೆ ದಯಮಾಡಿ ಟೌನ್ಶಿಪ್ಗಳು ಮಾಡಿಕೊಡಿ. ಅಲ್ಲೆಲ್ಲೋ ಎಲೆಕ್ಟ್ರಾನಿಕ್ ಸಿಟಿನಲ್ಲಿ ಕೆಲಸ ಮಾಡ್ತಾವ್ರೆ, ಅಲ್ಲೆಲ್ಲೋ ಆ ಕಡೆ ಹೊಸಕೋಟೆನಲ್ಲಿ ಕೆಲಸ ದೇವನಹಳ್ಳಿ ಹತ್ರ ಕೆಲಸ ಮಾಡ್ತಿದ್ದಾರೆ. ಸೆಂಟ್ರಲ್ ಪ್ಲೇಸ್ ಜಯನಗರಕ್ಕೆ ಬರುವಂಥ ಕೆಲಸವನ್ನು ನಮಗೆ ಮಾಡಬೇಡಿ. ನಮಗೆ ಎಲ್ಲ ಮೂಲ ಸೌಕರ್ಯಗಳನ್ನು ಅಲ್ಲೇ ಕಲ್ಪಿಸ್ಕೊಟ್ಬಿಡಿ. ನಾವು ಒಳಗಡೆ ಬರೋಲ್ಲ, ನಾವೆಲ್ಲ ಅಲ್ಲೇ ಇರ್ತೀವಿ. ಅದನ್ನೇ ನಾವು ಇದನ್ನ ಕಾನ್ಸೆಪ್ಟ್ ಏನು ಅಂದರೆ ವರ್ಕ್ ಲೀವ್ ಆ್ಯಂಡ್ ಪ್ಲೇ, ವರ್ಕ್ ಲೀವ್ ಪ್ಲೇ, ಲೀವ್ LIV ಲೀವ್, ಅಲ್ಲೇ ವರ್ಕ್ ಮಾಡೋದು, ಅಲ್ಲೇ ವಾಸಿಸೋದು, ಅಲ್ಲೇ ಆಟ ಆಡೋದು. ಅದನ್ನು ಆ ಕಾನ್ಸೆಪ್ಟಲ್ಲಿ ಇದನ್ನು ಕಾರ್ಯಕ್ರಮ ಈ ಯೋಜನೆ ತರ್ತಾವ್ರೆ ಹೊರತು ಸೈಟ್ನ ಮಾಡಿ DK ಶಿವಕುಮಾರ್ ಅವರು ರಿಯಲ್ ಎಸ್ಟೇಟ್ ಮಾಡ್ತಾ ಇಲ್ಲ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ಭಾಳ ಸ್ಪಷ್ಟವಾಗಿದೆ. ಆಮೇಲೆ ಕುಮಾರಸ್ವಾಮಿಯವರು ಅವತ್ತು ಯಾರೋ ಪೋಸ್ಟರ್ ಹಾಕಿದ್ರು 100 ಎಕರೆ ಕುಮಾರಸ್ವಾಮಿದು ಅವ್ರ ಫ್ಯಾಮಿಲಿದು ಅಲ್ಲಿದೆ ಅಂತ. ಇಲ್ಲ, ಆ ಥರ ಸುಳ್ಳು. ನಮ್ಮ ನಿಖಿಲ್ ಕುಮಾರಸ್ವಾಮಿದು ಬರೀ 5 ಎಕರೆ ಅಂತ. ಈ ನಿಖಿಲ್ ಕುಮಾರಸ್ವಾಮಿ ನೆನ್ನೆ ಅವರೇ ಸ್ಪಷ್ಟವಾಗಿ ಹೇಳಿದ್ರೆ 37 ಎಕರೆ ಜಮೀನಿದೆ ಅಲ್ಲಿ ನಂದು, ಅದನ್ನು ಬೇಕಾದ್ರೆ ನಾವು ಸ್ಕೂಲು ಕಾಲೇಜಿಗೆ ಕಟ್ಟುವಂಥದ್ದು ಕೊಟ್ಬಿಡ್ತೀವಿ ಅಂತ ಅವರೇ ಹೇಳೋರಲ್ಲ. ಆಮೇಲೆ ಲಲಿತಾ ಕುಮಾರಸ್ವಾಮಿಯವರು 35 ಎಕರೆ ಇದೆ, ನಿಮ್ಮದು 46 ಎಕರೆ ಅಂತೀರಾ. ಒಟ್ಟು ಎಷ್ಟಾಯಿತು? 100 ಎಕರೆ ಅಲ್ಲೇ ಆಯ್ತಲ್ಲ. ನಿಮ್ಮ ಜಮೀನಿಗೋಸ್ಕರ, ರಾಜಕೀಯಕ್ಕೋಸ್ಕರ DK ಶಿವಕುಮಾರ್ ಅವರ ಪಾಪ್ಯುಲಾರಿಟಿನ ಕಮ್ಮಿ ಮಾಡುವಂಥ ದೃಷ್ಟಿನಲ್ಲಿ ನೀವು ಕೆಲಸ ಮಾಡ್ತಾಯಿದ್ದೀರಿ. ಕುಮಾರಸ್ವಾಮಿಯವರು ದಯಮಾಡಿ ವಿಧಾನಸೌಧಕ್ಕೆ ಬನ್ನಿ, ಅದೇನು ಅಂತ ಚರ್ಚೆ ಮಾಡಿ ಆಮೇಲೆ ಬಿಡದಿಗೆ ಹೋಗುವಂಥ ಕೆಲಸವನ್ನು ಮಾಡೋಣ. ಇದು ಬಿಟ್ಬಿಡಿ. ಎರಡನೇದು, BJPಯವರು MLC ಚುನಾವಣೆ ಸಂದರ್ಭದಲ್ಲಿ ಕ್ರಾಸ್ ವೋಟಿಂಗ್ ಆಗಿದೆ ಅನ್ನುವಂಥದ್ದು ಏನು ಬಂಬಡಿ ಬದಾಸ್ತವ್ರ ಯಾರೋ ಅಶೋಕು, CT ರವಿ, ವಿಜಯೇಂದ್ರ. ಅರೆ, ಕ್ರಾಸ್ ವೋಟಿಂಗ್ ಅನ್ನುವಂಥದ್ದು, ಆಪರೇಷನ್ ಕಮಲ ಅನ್ನುವಂಥದ್ದು ಬೇರೆ MLAಗಳನ್ನು, ಬೇರೆ MLCಗಳನ್ನು ಖರೀದಿ ಮಾಡಿ ನೀವು ನಿಮ್ಮ ಪಕ್ಷಕ್ಕೆ ಸೇರಿಸ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಆ ಬೀಜ ಬಿತ್ತಿದ್ದೇ ಮೊದಲು ನೀವು BJP ಇಡೀ ದೇಶದಲ್ಲಿ MPಗಳ್ನೂ ಬಿಡ್ತಾ ಇಲ್ವಲ್ಲ. ಈಗ ಆಪರೇಷನ್ ಕಮಲದ ಮೂಲಕ MPಗಳನ್ನ ನಿಮ್ಮ ಕಡೆ ತಗೋತಾ ಇದ್ದೀರಾ. ಪಕ್ಷನೇ ಒಡೆದು ನುಗ್ಗುತ್ತಾ ಇದ್ದೀರಾ. ಇದು ನಾಚಿಕೆ ಆಗಬೇಕು. ನಾವ್ಯಾವತ್ತೂ ಎಲ್ಲೂ ಪಕ್ಷನ ಒಡೆದು ಇನ್ನೇನೋ ಮಾಡುವಂಥ ಕೆಲಸವನ್ನು ತಾನಾಗಿ ಹಾಕಿದ್ದಾರೆ. ಓಟ್ನ 13 ಜನ. ನಿಮ್ಗೇನಾದರೂ ಮಾನ ಮರ್ಯಾದೆ ಇದೆ, ವಿಜಯೇಂದ್ರ ಮತ್ತು ಅಶೋಕು ಇವರೆಲ್ಲ ರಾಜೀನಾಮೆ ಕೊಡಬೇಕು. ನಿಮಗೆ ನಿಮ್ಮ ಪಕ್ಷದ MLAಗಳ ಮೇಲೆ ಹಿಡಿತಾ ಇಲ್ಲ. ಸಚಿವರು ಸದಾನಂದ ಗೌಡರು ಭಾಳ ನೆನ್ನೆ ದಿವಸ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಅದ್ಯಾವುದೋ ಹೋಟ್ಲಲ್ಲಿ ಕೂತ್ಕೊಂಡು ಸಭೆ ಮಾಡ್ತಾಯಿದ್ರು ಒಂದಷ್ಟು ಜನ MLAಗಳು. ಅಲ್ಲಾರೊಬ್ಬ ಸಪ್ಲೈಯರು ನನಗೆ ಫೋನ್ ಮಾಡಿ ಹೇಳ್ದ, ನರೇಂದ್ರ ಮೋದಿಯವರ ಭಕ್ತ. ಆವಾಗ ನಾನು ವಿಜಯೇಂದ್ರ ಮತ್ತು ಅಶೋಕ್ಗೆ ಹೇಳಿದೆ, ಇಂತಿಂಥ MLAಗಳು ಕೂತವ್ರೆ, ಈ ಥರ ಮಾಡ್ತಾವ್ರೆ, ದಯಮಾಡಿ ಇಮ್ಮಿಡಿಯೇಟಾಗಿ ಆ್ಯಕ್ಷನ್ ತಗೊಳ್ಳಿ ಅಂತ. ನಾನು ಫೋನೇ ಸ್ವೀಕಾರ ಮಾಡಲಿಲ್ಲ ಅಂತ ಅವ್ರು ಹೇಳಿ. ಅಂದರೆ ನಿಮಗೆ ಗೊತ್ತಿತ್ತು. ನಾನು ನೇರವಾಗಿ ಆಪಾದನೆ ಮಾಡ್ತಾಯಿದ್ದೀನಿ. 13 ಜನ ಏನಾದರೂ ಡಿಫೆಕ್ಟ್ ಮಾಡಿ ಬೇರೆಯವ್ರಿಗೆ ಓಟ್ ಹಾಕಿದರೆ ಅದಕ್ಕೆ ನೇರವಾದ ಕಾರಣಕರ್ತರು ವಿಜಯೇಂದ್ರ, ಅಶೋಕ್. ನಿಮ್ಮ BJPಯವ್ರಿಗೆ ಏನಾದರೂ ಮಾನ ಮರ್ಯಾದೆ ಇದ್ದರೆ, ಒಂದು ಸ್ಯಾಂಕ್ಟಿಟಿ ಇದ್ದರೆ, ದಯಮಾಡಿ ಧರ್ಮಸ್ಥಳಕ್ಕೆ ಹೋಗಿ ಆಣೆ ಪ್ರಮಾಣ ಮಾಡೋ ಬದಲು ವಿಜಯೇಂದ್ರನ ಮತ್ತು ಅಶೋಕ್ ಇಬ್ಬರನ್ನೂ ಬ್ರೈನ್ ಮ್ಯಾಪಿಂಗ್ ಮಾಡಿಬಿಟ್ರೆ ನಿಮಗೆ ನಿಜ ಸಂಗತಿ ಗೊತ್ತಾಗ್ಬಿಡುತ್ತೆ. ಬ್ರೈನ್ ಮ್ಯಾಪಿಂಗ್ ಒಳಪಡಿಸಿ ಇವರಿಬ್ಬರೇ ಕಳ್ಳರು. ಇವರಿಬ್ಬರೇ ಎಲ್ಲ ಕೆಲವ್ರನ್ನೆಲ್ಲ ಹೇಳ್ಕೊಟ್ಟು. ಯಾಕೆಂದರೆ ವಿಜಯೇಂದ್ರನ ಕಂಡ್ರೆ ಅಶೋಕ್ಗಾಗಲ್ಲ, ಅಶೋಕ್ ಅವ್ರನ್ನ ಕಂಡ್ರೆ ವಿಜಯೇಂದ್ರಂಗಾಗಲ್ಲ. ಸೊ ಇವರಿಬ್ಬರ ಗಲಾಟೆಯಿಂದ ಇವರಿಬ್ಬರು ರಿಸೈನ್ ಮಾಡಬೇಕು ಅಂತ ಇವ್ರನ್ನ ಕಿತ್ತಾಕಬೇಕು ಅಂತ ಅವರು. ಈ ಹಿನ್ನೆಲೆಯಲ್ಲಿ ಈ ಕೆಲಸವನ್ನು ಮಾಡುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಇದರಲ್ಲಿ ನಾಟಕ ಮಾಡ್ತಾವ್ರೆ. ಸೊ 13 ಓಟು ನಮ್ಮ ಕಾಂಗ್ರೆಸ್ನವ್ರಿಗೆ ಬಂದಿದೆ. ಅದು ಅವರ ಸಮಸ್ಯೆ. ನಿಮ್ಮ MLAಗಳನ್ನು ಬಿಗಿಯಾಗಿ ಇಟ್ಕೊಳ್ಳೋಂಥ ಕೆಲಸವನ್ನು ಮಾಡಿ. ನಾವ್ಯಾಕೆ 100 ಕೋಟಿ 50 ಕೋಟಿ ಕೊಟ್ಬಿಟ್ಟು ನಮಗೇನಾಗಬೇಕು? ನಮಗೆ ಆರಾಮಾಗಿ 138 ಪ್ಲಸ್ 4 ಸೀಟು 143 ಸೀಟ್ ಇದ್ದೋ ನನಗೆ. ನಮ್ಮಲ್ಲಿದ್ದ MLAಗಳಿದ್ದರು, ಸಪೋರ್ಟ್ ಮಾಡಿದ್ರು. 4 ಆರಾಮಾಗಿ ನಾವು ಗೆಲ್ತಿದ್ದೋ. ಅದರಲ್ಲೇನು ತಪ್ಪಿಲ್ಲ. 153 ಬಂದಿದೆ.
ನಾವು ಡಿ ಕೆ ಶಿವಕುಮಾರ್ನ ಮೆಚ್ಚಿ ಡಿ ಕೆ ಶಿವಕುಮಾರ್ನ ಒಪ್ಪಿ ಅವರು 13 ಜನ ಕ್ರಾಸ್ ಮಾಡಿ ನಮ್ಗೆ ಓಟ್ ಹಾಕಿದ್ದಾರೆ. ಧನ್ಯವಾದಗಳನ್ನು ಹೇಳ್ತೀವಿ. ನಾವು ಯಾವುದು ಆಮಿಷಕ್ಕೆ ಓಡಿಸೋಂಥ ಕೆಲಸವನ್ನು ಮತ್ತೊಂದು ಇನ್ನೊಂದು ಮಾಡುವಂಥ ಕೆಲಸವನ್ನು ನಾವು ಮಾಡಿಲ್ಲ. ಭಾಳ ಸ್ಪಷ್ಟವಾಗಿದೆ. ಸರ್, ಈಗ